ನಮಸ್ತೆ, ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನಲ್ಲಿ ಏನು ವಿಶೇಷ ಅಂತಂದರೆ ನಾನು ಶಂಕರ್ ಪೋಳೆ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ರೆಸಿಪಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ. ಕ್ವಿಕ್ಕಾಗಿ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸಿದಾಗ ಅದನ್ನ ಮಾಡಿ ಸ್ಟೋರ್ ಮಾಡ್ಕೊಳ್ಳುವಂಥ ರೆಸಿಪಿ. ಸರಿ, ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದು ನಾನು ಸಕ್ಕರೆ, ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಿ. ಈ ಸಕ್ಕರೆನ ಸ್ವಲ್ಪ ಪಾಕ ಹಿಂಗೆ ಬರೋದು ಬೇಡ, ನೆನೆಸ್ಕೋಬೇಕು. ಅದಕ್ಕೆ ಏನು ಮಾಡ್ತಿದ್ದೀನಿ, ಹಾಲಲ್ಲೇ ಬಿಸಿ ಮಾಡಿಕೊಂಡು ಕರಗಿಸ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಕರಗಬೇಕು ನೋಡಿ, ಈ ಥರ ಕರಗಬೇಕು. ಪೂರ್ತಿ ಕರಗಿದ್ಮೇಲೆ ಸೊ ಇದು ಕರಗಿದೆ. ಸೊ ಇದನ್ನು ಆಫ್ ಮಾಡೋಣ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ. ಈ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀವಲ್ಲ, ಅದಕ್ಕೆ ಈ ಕಪ್ಪಲ್ಲೇ 3 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಅಂದರೆ 5 ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಬೇಕು, ಜಾಸ್ತಿ ನೋಡಿಕೊಂಡು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಅಷ್ಟು. ಸೊ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಬೇಕು. ಇದು ಅಳತೆ ಗೊತ್ತಾಗಬೇಕಲ್ವಾ, ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂಥರ ಕರುಮ್ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಇದರಲ್ಲಿ ಚಿಕ್ಕ ಮಕ್ಕಳು ನಮಗೆ ಹೇಳ್ಕೊಡ್ತೀವಿ. ನಾವು ಇದನ್ನ ನಮ್ಮ ಓಡೇ ಇಲ್ಲ ಬಿಡಿ, ನಮ್ಮ ಈ ಕಡೆ ಸೈಡೆಲ್ಲ ಜಾಸ್ತಿ ಮಾಡ್ತಾ ಇರಲಿಲ್ಲ. ಆವಾಗ ನಮ್ಮ ಕ್ರಿಶ್ಚಿಯನ್ಸ್ ಅವ್ರು ಮಾಡ್ತಾಯಿದ್ರು. ಇದಕ್ಕೆ ಕಲಕಲ ಅಂತ ಹೆಸರು ಇಡೋರು. ಸೊ ನಮ್ಗೆ ಇದನ್ನು ತಿಂಡಿ ಅಂದರೆ ತುಂಬ ಇಷ್ಟಪಡ್ವಿ. ಅವ್ರು ಕ್ರಿಸ್ಮಸ್ ಹಬ್ಬದಲ್ಲಿ ತುಂಬ ಮಾಡೋರು. ಹಾಗಾಗಿ ನೋಡಿ ಈ ಥರ ಇದೆ ಹಿಟ್ಟು. ಹಿಂಗಿದ್ರೆ ಓಕೆ ಅಂತ. ಇದಕ್ಕೆ ಈಗ ಸಕ್ಕರೆ ಪಾಕ ಇದೆಯಲ್ಲ ಅದನ್ನ ಕಲಿಸ್ಕೊಳ್ಳೋದು. ಸೊ ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ, ಈಗ ನೋಡ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ನಾದಿದ್ದೀನಿ. ಈ ಥರ ಸಾಫ್ಟಾಗಿರಬೇಕು. ಚಪಾತಿ ಹಿಟ್ಟು ಅದ ಬೇಕಲ್ಲ ಆ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂತು ಹಿಟ್ಟು. ಸೊ ಫ್ರೆಂಡ್ಸ್, ಇಷ್ಟು ಹಾಲು ಮಿಕ್ತು ಅಂದರೆ ಸಕ್ಕರೆ ನೀರು ಇಷ್ಟು ಮಿಕ್ತು ನೋಡಿ. ಇಷ್ಟು ಮಿಕ್ತು, ಇಷ್ಟು ಒಂದು ಕಪ್ಗೆ ಇಷ್ಟು ಅಂದರೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. 1-2 ಸ್ಪೂನ್ 3 ಸ್ಪೂನ್ ಎಕ್ಸ್ಟ್ರಾ ಆಗೇ ಆಗುತ್ತೆ. ಸೊ ಇಷ್ಟು ಮಿಕ್ತು ಮಾಡ್ಬೋದು. ಹಿಟ್ಟು ತುಂಬ ಚೆನ್ನಾಗಾಗಿದೆ. ಸೊ ಬಾಂಡೆ ಕಾಯ್ತಾ ಇದೆ. ಇದಕ್ಕೆ ಎಣ್ಣೆ ಬಿಟ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ನೋಡಿ ಇಷ್ಟು ಬಿಟ್ಕೊಂಡಿದ್ದೀನಿ ನಾನು. ಅವು ಮುಳುಗೋ ಅಷ್ಟು ಮಾತ್ರ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೋಬೋದು. ಏನು ಇಷ್ಟೇ ಬೇಕು ಅಷ್ಟೇ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಈಸಿಯಾಗಿ ಮಾಡ್ಕೊಬೋದು. ಸೊ ಈ ಎಣ್ಣೆಕಾಯಿ ಅಷ್ಟರಲ್ಲಿ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಂಬಿಡೋಣ. ನಮ್ಗೆ ಯಾವ ಥರ ಎಷ್ಟೆಷ್ಟಪ್ಪ ಬೇಕೋ ಆ ಥರ ಮಾಡ್ಕೊಬೋದು. 4 ಆದರೂ ಮಾಡ್ಕೊಬೋದು, 3 ಆದರೂ ಮಾಡ್ಕೊಬೋದು. ಸೊ ನೋಡಿ, ಚಪಾತಿ ಇಟ್ಟಿದೆಯಲ್ಲ, ಈ ಥರ ಉಂಡೆ ಕಟ್ಕೊಳ್ಳೋದು. ನೋಡಿ ಇಷ್ಟು ಥಿಕ್ನೆಸ್ ಬರಲಿ, ಇಷ್ಟಪ್ಪ ಇರಲಿ ನೋಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ. ಈ ಕಡೆ ತಗೊಬ, ಇನ್ನೊಂದು ಇಷ್ಟಪ್ಪ ಬರಲಿ, ದಪ್ಪ ಇಷ್ಟಪ್ಪ ಇದ್ರೆ ಸಾಕು. ಇದು ಈ ಥರ ಇದೆಯಲ್ಲ ಶೇಪು,
ಈಗ ಫುಲ್ ನೀಟಾಗೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ. ಸೊ ಎಣ್ಣೆ ಕಾದಿದೆ ಫ್ರೆಂಡ್ಸ್, ಹಾಕೋಣ. ಈ ಪರವಾಗಿಲ್ಲ ಕಚ್ಕೊಂಡಿರುತ್ತೆ. ಆಮೇಲೆ ಎಣ್ಣೆಗೆ ಹೋದ್ಮೇಲೆ ಆಗಾಗವೇ ಸಪ್ರೇಟ್ ಆಗುತ್ತೆ. ಹಾಕಿದ ತಕ್ಷಣ ಕಲಕಬಾರ್ದು. ಒಂದು ನಿಮಿಷ ಬಿಟ್ಟು ಕಲಕಬೇಕು ಫ್ರೆಂಡ್ಸ್. ಸೊ ನೋಡಿ, ಸೊ ಫ್ರೆಂಡ್ಸ್ ಇದಾಗಿದೆ, ಎತ್ಕೊಳ್ಳೋಣ. ಸೊ ಫೈನಲಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ. ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಇದು, ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸೊ ಮಾಡಿರುವಂಥ ಶಂಕರ್ಪುಳಿ ನೋಡ್ಬೋದು. ಬಾಯಿಲಿಟ್ಟಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಿಸಿ ಇರೋದಕ್ಕೆ ಸ್ವಲ್ಪ ಈ ಥರ ಇದೆ. ಸೊ ಇನ್ನೂ ಸ್ವಲ್ಪ ಆರಿದ ಮೇಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಜ. ನೋಡಿ ಇದು ಇನ್ನೂ ಬಿಸಿ ಇದೆ, ಇದು ಅದಕ್ಕೆ ಈ ಥರ ಇದೆ. ಆರಿದ್ಮೇಲೆ ಅಂತೂ ಕರುಮ್ ಥರ ನೋಡಿ, ಈ ಥರ ಬಿಸ್ಕೆಟ್ ಥರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ಫ್ರೆಂಡ್ಸ್ ಆಯಿತು, ಶಂಕರ್ಪುಳಿ ಆಯಿತು. ನಮ್ಮೂರಲ್ಲಿ ಕ್ರಿಶ್ಚಿಯನ್ಸ್ ಹೇಳ್ತಾ ಇದ್ದೀನಿ ನೋಡಿ, ಇನ್ನೊಂದ್ಸರಿ ಹೇಳ್ತಾ ಕೇಳಿದಾಗ ಇದನ್ನು ನೋಡಿದಾಗ ಅದೇ ನೆನಪಾಗೋದು. ಸೊ ಕ್ರಿಶ್ಚಿಯನ್ಸ್ ಹಬ್ಬಕ್ಕೆ ಮಾಡ್ತಾಯಿದ್ರು ತುಂಬ. ಇದನ್ನು ಕಲಕಲ ಅಂತ ಅನ್ನೋದು ಚಿಕ್ಕ ಹುಡುಗರು ಇದ್ದಾಗ ತುಂಬ ಇಸ್ಕೊಳ್ತೀನಿ ನಮ್ಮ ಫ್ರೆಂಡ್ಸ್ಗಳ ಹತ್ರ, ಅವ್ರ ಕ್ರಿಶ್ಚಿಯನ್ಸ್ ಅವ್ರ ಫ್ರೆಂಡ್ಸ್ಗಳ ಹತ್ರ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ಥರ ಮಾಡಿದ್ದೀನಿ. ಮಾಡಿರೋದೇನು ಅಂತ ರೆಸಿಪಿ ಹಾಕ್ಬಿಡ್ತೀನಿ. ಸೊ ದಯವಿಟ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ.